ಧರ್ಮಸ್ಥಳದಲ್ಲಿ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಒಂದು ಪ್ರದೇಶ ಅಂತಂದ್ರೆ ಅದು ಬಂಗ್ಲೆಗುಡ್ಡ. ಈ ಬಂಗ್ಲೆಗುಡ್ಡದ ಸುತ್ತ ಸಾಕಷ್ಟು ಅನುಮಾನದ ಹುತ್ತ ಬೆಳ್ಕೊಳ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ವಕೀಲರಾದಂತಹ ಸಿಎಸ್ ದ್ವಾರಕಾನಾಥ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಅಸ್ಥಿಪಂಜರ ಸಿಕ್ಕರೂ ಕೂಡ ಎಸ್ಐಟಿ ತನಿಖೆ ಮಾಡಬೇಕು ಅಂದಿದ್ದಾರೆ. ಭೂಮಿ ಮೇಲೆ ಅಲ್ಲಿ ಅಸ್ಥಿಪಂಜರ ಸಿಕ್ಕಿದೆ, ಭೂಮಿಯೊಳಗೆ ಅನ್ನೋದು ಮುಖ್ಯ ಅಲ್ಲ ಅಂದಿದ್ದಾರೆ. ದೂರುದಾರ ಯಾವುದೇ ಪಾಯಿಂಟ್ ಅನ್ನ ತೋರಿಸಿದ್ರು ಕೂಡ ತನಿಖೆ ಮಾಡಲಿ. ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಸಿಎಸ್ ದ್ವಾರಕಾನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಈ ವಿಚಾರದ ಬಗ್ಗೆ. ಈಗ ನಮ್ಮ ಜೊತೆಗೆ ಹಿರಿಯ ವಕೀಲರು ಆದಂತಹ ದ್ವಾರಕಾನಾಥ್ ಅವರು ಇದ್ದಾರೆ. ಈ ಸಂಬಂಧಪಟ್ಟಂತೆ ಅವರ ಒಪಿನಿಯನ್ ಏನ್ ಕೇಳೋಣ. 11ನೇ ಪಾಯಿಂಟ್ ಏನಿದೆ, 11ನೇ ಪಾಯಿಂಟ್ ಅನ್ನು ಆಕ್ಚುಲಿ ಅಗಿಬೇಕಾಗಿತ್ತು ಭೂಮಿನ, ಆದ್ರೆ ಬದಲಾಗಿ ಆ ಗುಡ್ಡದಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲೇ ನ್ಯಾಚುರಲ್ ಆಗಿ ಅಂದ್ರೆ ಗುಡ್ಡದ ಮೇಲೆ ಬಿದ್ದಿರತಕ್ಕಂತ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಈಗ ಒಂದಷ್ಟು ಅದ್ರ ಮೂಲಕ ಒಂದಷ್ಟು ಹೊಸ ಹೊಸ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ತಮ್ಮ ಒಂದು ಅಭಿಪ್ರಾಯ ಸರ್ ಈ ವಿಚಾರವಾಗಿ? ಅಲ್ಲಿ ಒಟ್ಟಾರೆಯಾಗಿ ಅಲ್ಲಿ ಸಿಗ್ತಾ ಇರುವಂತಹ ಅಸ್ಥಿಪಂಜರಗಳು, ಮನುಷ್ಯನ ಅಸ್ಥಿಗಳು ಎಲ್ಲ ಇದೆಯಲ್ಲ, ಅದು ಭೂಮಿ ಒಳಗೆ ಸಿಗುತ್ತಾ ಅಥವಾ ಹೊರಗೆ ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಅಲ್ಲ. ಅಲ್ಲಿ ಮೂಲಭೂತವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ಇಡೀ ಎಸ್ಐಟಿನ ಮಾಡಿರುವಂತದ್ದೇ ಆ ಅನ್ಐಡೆಂಟಿಫೈಡ್ ಬಾಡೀಸ್ನ ಅಸ್ಥಿಪಂಜರಗಳನ್ನ ಕಲೆಕ್ಟ್ ಮಾಡಿ ಅವುಗಳನ್ನ ಮತ್ತೆ FSL ಕಳಿಸಿ FSL ಮೂಲಕ ಅದು ಯಾರ್ದು ಅಂತೇಳಿ ಐಡೆಂಟಿಫೈ ಮಾಡೋದು, ಅದ್ರ ಮೂಲಕ ಇನ್ವೆಸ್ಟಿಗೇಷನ್ ಮುಂದುವರಿಸಿಕೊಂಡು ಹೋಗೋದು ಅನ್ನೋಂಥದ್ದು ಅಲ್ಲಿ ನಿಜವಾದಂತಹ ಒಂದು ಉದ್ದೇಶ ಆಗಿದ್ದು. ಆದರೆ ಇಲ್ಲೇನಾಗಿದೆ, ನಿನ್ನೆ ಸಿಕ್ಕಿರುವಂತಹ ಅಸ್ಥಿಪಂಜರ ಏನಿದೆ ಅದು ಕೂಡ ಒಂದು ರೀತಿಯಲ್ಲಿ ಅನ್ಐಡೆಂಟಿಫೈಡ್ ಬಾಡಿನೇ ಅದು. ಆದ್ರೆ ಇವರ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಸಿಕ್ಕಿರುವಂತದ್ದು, ಅದು ಒಳಗಡೆ ಸಿಕ್ಕಿದೆ ಹೊರಗಡೆ ಸಿಕ್ಕಿದೆ ಅನ್ನೋಂಥ ಪ್ರಶ್ನೆ ಅಲ್ಲ. ಅದು ಇನ್ವೆಸ್ಟಿಗೇಷನ್ SIT ವ್ಯಾಪ್ತಿಗೆ ಬರುವಂತದ್ದೇ. ಆದ್ರೆ ವ್ಯಾಪ್ತಿಗೆ ಬರೋದ್ರಿಂದ ಈಗ ಏನ್ ಮಾಡಬೇಕಾಗಿದೆ, SIT ಅದನ್ನ ತಗೊಳ್ಳೇಬೇಕಾಗತ್ತೆ, ಸೀರಿಯಸ್ ಆಗಿ ತಗೊಂಡು ಅದನ್ನ ಯಾವ ರೀತಿಯಲ್ಲಿ ಯಾರ್ದಿರ್ಬೋದು ಏನು ಅಂತ ಹೇಳ್ಬಿಟ್ಟು FSL ಕಳಿಸಿ ಅದನ್ನ ಇನ್ವೆಸ್ಟಿಗೇಷನ್ ಮುಂದುವರಿಸುವಂತ ಅವಶ್ಯಕತೆ ಬಹಳ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ SIT ಅವರು ನಮ್ಮ ವ್ಯಾಪ್ತಿ ಬರೋದಿಲ್ಲ ಅಂತಕ್ಕಂಥದ್ದು ಒಂದ್ ಕಡೆಗೆ, ಮತ್ತೊಂದ್ ಕಡೆಗೆ ಅವರಲ್ಲೇ ಒಂದಷ್ಟು ಗೊಂದಲಗಳು, ನಮಗೆ ಬೇಡ ಸ್ಥಳೀಯ ಠಾಣೆಗೆ ವರ್ಗಾಯಿಸೋಣ ಅಂತಕ್ಕಂಥದ್ದು, ಇದೆಲ್ಲ ನೋಡ್ತಾ ಇದ್ರೆ ಇಲ್ಲೊಂದ್ ಕಡೆ ಏನಾದ್ರು ತನಿಖೆ ದಿಕ್ತಪ್ಪುವಂತದ್ದು ಏನಾದ್ರು ಆಗ್ತಾ ಇದೆಯಾ ಅಂತ ತಮ್ಗೇನು ಅನಿಸ್ತಾ ಇದೆಯಾ? ನನಗಿರುವಂತ ನಾಲೆಡ್ಜ್ ಪ್ರಕಾರ ಆ ಠಾಣೆಯ ಜ್ಯೂರಿಸ್ಟಿಕ್ಷನ್ ಮತ್ತೆ SIT ಜ್ಯೂರಿಸ್ಟಿಕ್ಷನ್ ಬೇರೆ ಬೇರೆ ಅಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಠಾಣೆಯ ಜ್ಯೂರಿಸ್ಟಿಕ್ಷನ್ ಅಲ್ಲೇ SIT ಕೂಡ ಕೆಲಸ ಮಾಡ್ತಾರೆ ಅಂತಂದು. ಹಾಗಾಗಿ SIT ಏನ್ ಮಾಡುತ್ತೆ, ಈಗ ತನಗೆ ಸಿಕ್ಕಂತಹ ಎಲ್ಲಾ ಎವಿಡೆನ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದು ಮೇಲೆ ಸಿಕ್ಕಿದೆ ಕೆಳಗಡೆ ಸಿಕ್ಕಿದೆ ಅನ್ನೋ ಪ್ರಶ್ನೆನೇ ಬರಲ್ಲ. ವಿಷನ್ ಬ್ಲೂ ಅವರು ಕೊಟ್ಟಿರ್ತಕ್ಕಂಥ ದೂರನ್ನು ಆಧರಿಸಿ ನಡೀತಿರ್ತಕ್ಕಂಥ ತನಿಖೆ, ಈಗ ಬಂಗ್ಲಾಗುಡ್ಡದ ಮೇಲೆ ಸಿಕ್ಕಿರತಕ್ಕಂತಹ ಅಸ್ಥಿಪಂಜ, ಈ ಎರಡಕ್ಕೂ ಕೂಡ ಕೇಸ್ಗೆ ಏನಾದ್ರು ತಾಳೆ ಆಗುವಂತ ಸಾಧ್ಯತೆ ಇದೆಯಾ? ಏನಾದ್ರು ತಮ್ಗೆ ಅನ್ಸುತ್ತಾ ಆ ಸಾಧ್ಯತೆಗಳು? ಇಲ್ಲ, ಆತ ಈಗ ಕಂಪ್ಲೇನೆಂಟ್ ಅಥವಾ ದೂರುದಾರ ಯಾರು ಇದರಲ್ಲಿ ಸುಪ್ರೀಂ ಕೋರ್ಟ್ ಮುಂದ್ಗಡೆ ಹೇಳ್ಬಿಟ್ಟು ಇಲ್ಲಿ ಬಂದು ತೋರಿಸ್ತಾ ಇದ್ದಾನೋ ಆತನ ಜ್ಯೂರಿಸ್ಟಿಕ್ಷನ್ಗೆ ಇವೆಲ್ಲವೂ ಕೂಡ ಬರುತ್ತೆ. ಆತ ಎಲ್ಲಿ ಬೇಕಾದ್ರೂ ಕೂಡ ತೋರಿಸಬಹುದು. ಇವರು ಪಾಯಿಂಟ್ ಮಾಡಿದಂತಹ 1, 2, 3, 13, 14 ಮಾಡಿದಾರಲ್ಲ, ಅಲ್ಲೇ ತೋರಿಸಬೇಕು ಅಂತಲೂ ಏನಿಲ್ಲ, ಬೇರೆ ಕಡೆನೂ ತೋರಿಸಬಹುದು. ಅಲ್ಲಿಗೂ ಕೂಡ ಈಗ ಈ ನಿನ್ನೆ ಬಾಡಿ ಸಿಕ್ಕಿರೋದ್ ಕಡೆಗೂ ಕೂಡ ಕರ್ಕೊಂಡು ಹೋಗಿರೋದು ಅದೇ ದೂರುದಾರನೇ, ಅವಾಗಲೇ ಅಲ್ಲಿ ಕೂಡ ಸಿಕ್ಕಿರುವಂತದ್ದು. ಹಾಗಿರೋದ್ರಿಂದ ಅದು ಆತನ್ನೇ ನಾವು ಲಿಮಿಟ್ ಮಾಡ್ಲಿಕ್ಕಾಗಲ್ಲ. ಇಡೀ ಅದು 100 ಬಾಡಿಗಳು ಸಿಗ್ತಾವೋ 200 ಬಾಡಿಗಳು ಸಿಗ್ತಾವೋ ಗೊತ್ತಿಲ್ಲ. ಅಲ್ಲಿ ಸಿಗೋವರೆಗೂ ಕೂಡ ಆತನಿಗೆ ಎಲ್ಲಿ ಬಾಡಿಸು ಅಸ್ಥಿಪಂಜರಗಳು ಸಿಗ್ತಾವೆ ಅನ್ನೋದನ್ನ ಹೇಳುವಂತಹ ಒಂದು ರೈಟ್ ಆತನಿಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದಿಷ್ಟು ಕೂಡ ಹಿರಿಯ ವಕೀಲರಂತಹ ದ್ವಾರಕಾನಾಥ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದಲ್ಲಿ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಒಂದು ಪ್ರದೇಶ ಅಂತಂದ್ರೆ ಅದು ಬಂಗ್ಲೆಗುಡ್ಡ. ಈ ಬಂಗ್ಲೆಗುಡ್ಡದ ಸುತ್ತ ಸಾಕಷ್ಟು ಅನುಮಾನದ ಹುತ್ತ ಬೆಳ್ಕೊಳ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ವಕೀಲರಾದಂತಹ ಸಿಎಸ್ ದ್ವಾರಕಾನಾಥ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಅಸ್ಥಿಪಂಜರ ಸಿಕ್ಕರೂ ಕೂಡ SIT ತನಿಖೆ ಮಾಡಬೇಕು ಅಂದಿದ್ದಾರೆ. ಭೂಮಿ ಮೇಲೆ ಅಲ್ಲಿ ಅಸ್ಥಿಪಂಜರ ಸಿಕ್ಕಿದೆ, ಭೂಮಿಯೊಳಗೆ ಅನ್ನೋದು ಮುಖ್ಯ ಅಲ್ಲ ಅಂದಿದ್ದಾರೆ. ದೂರುದಾರ ಯಾವುದೇ ಪಾಯಿಂಟ್ ಅನ್ನ ತೋರಿಸಿದ್ರು ಕೂಡ ತನಿಖೆ ಮಾಡಲಿ. ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಸಿಎಸ್ ದ್ವಾರಕಾನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಈ ವಿಚಾರದ ಬಗ್ಗೆ. ಈಗ ನಮ್ಮ ಜೊತೆಗೆ ಹಿರಿಯ ವಕೀಲರು ಆದಂತಹ ದ್ವಾರಕಾನಾಥ್ ಅವರು ಇದ್ದಾರೆ. ಈ ಸಂಬಂಧಪಟ್ಟಂತೆ ಅವರ ಒಪಿನಿಯನ್ ಏನ್ ಕೇಳೋಣ. 11ನೇ ಪಾಯಿಂಟ್ ಏನಿದೆ, 11ನೇ ಪಾಯಿಂಟ್ ಅನ್ನು ಆಕ್ಚುಲಿ ಅಗಿಬೇಕಾಗಿತ್ತು ಭೂಮಿನ, ಆದ್ರೆ ಬದಲಾಗಿ ಆ ಗುಡ್ಡದಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲೇ ನ್ಯಾಚುರಲ್ ಆಗಿ ಅಂದ್ರೆ ಗುಡ್ಡದ ಮೇಲೆ ಬಿದ್ದಿರತಕ್ಕಂಥ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಈಗ ಒಂದಷ್ಟು ಅದ್ರ ಮೂಲಕ ಒಂದಷ್ಟು ಹೊಸ ಹೊಸ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ತಮ್ಮ ಒಂದು ಅಭಿಪ್ರಾಯ ಸರ್ ಈ ವಿಚಾರವಾಗಿ? ಅಲ್ಲಿ ಒಟ್ಟಾರೆಯಾಗಿ ಅಲ್ಲಿ
ಸಿಗ್ತಾ ಇರುವಂತಹ ಅಸ್ಥಿಪಂಜರಗಳು ಮನುಷ್ಯನ ಅಸ್ಥಿಗಳು ಎಲ್ಲ ಇದೆಯಲ್ಲ ಅದು ಭೂಮಿ ಒಳಗೆ ಸಿಗುತ್ತಾ ಅಥವಾ ಹೊರಗೆ ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಅಲ್ಲ. ಅಲ್ಲಿ ಮೂಲಭೂತವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಇಡೀ SITನ ಮಾಡಿರುವಂತದ್ದೇ ಆ ಅನ್ಐಡೆಂಟಿಫೈಡ್ ಬಾಡೀಸ್ನ ಅಸ್ಥಿಪಂಜರಗಳನ್ನ ಕಲೆಕ್ಟ್ ಮಾಡಿ ಅವುಗಳನ್ನ ಮತ್ತೆ FSL ಕಳಿಸಿ FSL ಮೂಲಕ ಅದು ಯಾರ್ದು ಅಂತೇಳಿ ಐಡೆಂಟಿಫೈ ಮಾಡೋದು, ಅದರ ಮೂಲಕ ಇನ್ವೆಸ್ಟಿಗೇಷನ್ ಮುಂದುವರಿಸಿಕೊಂಡು ಹೋಗೋದು ಅನ್ನೋಂಥದ್ದು ಅಲ್ಲಿ ನಿಜವಾದಂತಹ ಒಂದು ಉದ್ದೇಶ ಆಗಿದ್ದು. ಆದರೆ ಇಲ್ಲೇನಾಗಿದೆ, ನಿನ್ನೆ ಸಿಕ್ಕಿರುವಂತಹ ಅಸ್ಥಿಪಂಜರ ಏನಿದೆ ಅದು ಕೂಡ ಒಂದು ರೀತಿಯಲ್ಲಿ ಅನ್ಐಡೆಂಟಿಫೈಡ್ ಬಾಡಿನೇ ಅದು. ಆದರೆ ಇವರ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಸಿಕ್ಕಿರುವಂತದ್ದು, ಅದು ಒಳಗಡೆ ಸಿಕ್ಕಿದೆ ಹೊರಗಡೆ ಸಿಕ್ಕಿದೆ ಅನ್ನೋಂಥ ಪ್ರಶ್ನೆ ಅಲ್ಲ. ಅದು ಇನ್ವೆಸ್ಟಿಗೇಷನ್ SIT ವ್ಯಾಪ್ತಿಗೆ ಬರುವಂತದ್ದೇ. ಆದ್ರೆ ವ್ಯಾಪ್ತಿಗೆ ಬರೋದ್ರಿಂದ ಈಗ ಏನ್ ಮಾಡಬೇಕಾಗಿದೆ, SIT ಅದನ್ನ ತಗೊಳ್ಳೇಬೇಕಾಗತ್ತೆ, ಸೀರಿಯಸ್ ಆಗಿ ತಗೊಂಡು ಅದನ್ನ ಯಾವ ರೀತಿಯಲ್ಲಿ ಯಾರ್ದಿರಬಹುದು ಏನು ಅಂತ ಹೇಳ್ಬಿಟ್ಟು FSL ಕಳಿಸಿ ಅದನ್ನ ಇನ್ವೆಸ್ಟಿಗೇಷನ್ ಮುಂದುವರಿಸುವಂತ ಅವಶ್ಯಕತೆ ಬಹಳ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೆಚ್ಚು ಎದ್ದಿರೋದು ಇಲ್ಲಿ SIT ಅವರು ನಮ್ಮ ವ್ಯಾಪ್ತಿ ಬರೋದಿಲ್ಲ ಅಂತಕ್ಕಂಥದ್ದು ಒಂದು ಕಡೆಗೆ, ಮತ್ತೊಂದು ಕಡೆಗೆ ಅವರಲ್ಲೇ ಒಂದಷ್ಟು ಗೊಂದಲಗಳು, ನಮಗೆ ಬೇಡ ಸ್ಥಳೀಯ ಠಾಣೆಗೆ ವರ್ಗಾಯಿಸೋಣ ಅಂತಕ್ಕಂಥದ್ದು, ಇದೆಲ್ಲ ನೋಡ್ತಾ ಇದ್ರೆ ಇಲ್ಲೊಂದ್ ಕಡೆ ಏನಾದ್ರು ತನಿಖೆ ದಿಕ್ಕಪ್ಪುವಂತದ್ದು ಏನಾದ್ರು ಆಗ್ತಾ ಇದೆಯಾ ಅಂತ ತಮ್ಗೇನು ಅನಿಸ್ತಾ ಇದೆಯಾ? ನನಗಿರುವಂತ ನಾಲೆಡ್ಜ್ ಪ್ರಕಾರ ಆ ಠಾಣೆಯ ಜ್ಯೂರಿಸ್ಟಿಕ್ಷನ್ ಮತ್ತೆ SIT ಜ್ಯೂರಿಸ್ಟಿಕ್ಷನ್ ಬೇರೆ ಬೇರೆ ಅಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಠಾಣೆಯ ಜ್ಯೂರಿಸ್ಟಿಕ್ಷನ್ ಅಲ್ಲೇ SIT ಕೂಡ ಕೆಲಸ ಮಾಡ್ತಾರೆ ಅಂತದ್ದು. ಹಾಗಾಗಿ SIT ಏನ್ ಮಾಡುತ್ತೆ, ಈಗ ತನಗೆ ಸಿಕ್ಕಂತಹ ಎಲ್ಲಾ ಎವಿಡೆನ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದು ಮೇಲೆ ಸಿಕ್ಕಿದೆ ಕೆಳಗಡೆ ಸಿಕ್ಕಿದೆ ಅನ್ನೋ ಪ್ರಶ್ನೆನೇ ಬರಲ್ಲ. ವಿಷನ್ ಬ್ಲೂ ಅವರು ಕೊಟ್ಟಿರ್ತಕ್ಕಂಥ ದೂರನ ಆಧರಿಸಿ ನಡೀತಿರ್ತಕ್ಕಂಥ ತನಿಖೆ, ಈಗ ಬಂಗ್ಲಾಗುಡ್ಡದ ಮೇಲೆ ಸಿಕ್ಕಿರ್ತಕ್ಕಂತಹ ಅಸ್ಥಿಪಂಜ, ಈ ಎರಡಕ್ಕೂ ಕೂಡ ಕೇಸ್ಗೆ ಏನಾದ್ರು ತಾಳೆ ಆಗುವಂತ ಸಾಧ್ಯತೆ ಇದೆಯಾ? ಏನಾದ್ರು ತಮ್ಗೆ ಅನ್ಸುತ್ತಾ ಆ ಸಾಧ್ಯತೆಗಳು? ಇಲ್ಲ, ಆತ ಈಗ ಕಂಪ್ಲೇನೆಂಟ್ ಅಥವಾ ದೂರದಾರ ಯಾರು ಇದರಲ್ಲಿ ಸುಪ್ರೀಂ ಕೋರ್ಟ್ ಮುಂದ್ಗಡೆ ಹೇಳ್ಬಿಟ್ಟು ಇಲ್ಲಿ ಬಂದು ತೋರಿಸ್ತಾ ಇದ್ದಾನೋ ಆತನ ಜ್ಯೂರಿಸ್ಟಿಕ್ಷನ್ಗೆ ಇವೆಲ್ಲವೂ ಕೂಡ ಬರುತ್ತೆ. ಆತ ಎಲ್ಲಿ ಬೇಕಾದ್ರೂ ಕೂಡ ತೋರಿಸಬಹುದು. ಇವರು ಪಾಯಿಂಟ್ ಮಾಡಿದಂತಹ 1, 2, 3, 13, 14 ಮಾಡಿದಾರಲ್ಲ ಅಲ್ಲೇ ತೋರಿಸಬೇಕು ಅಂತಲೂ ಏನಿಲ್ಲ, ಬೇರೆ ಕಡೆನೂ ತೋರಿಸಬಹುದು. ಅಲ್ಲಿಗೂ ಕೂಡ ಈಗ ನಿನ್ನೆ ಬಾಡಿ ಸಿಕ್ಕಿರೋದ್ ಕಡೆಗೂ ಕೂಡ ಕರ್ಕೊಂಡು ಹೋಗಿರೋದು ಅದೇ ದೂರದಾರನೇ, ಅವಾಗಲೇ ಅಲ್ಲಿ ಕೂಡ ಸಿಕ್ಕಿರುವಂತದ್ದು. ಹಾಗಿರೋದ್ರಿಂದ ಅದು ಆತನ್ನೇ ನಾವು ಲಿಮಿಟ್ ಮಾಡ್ಲಿಕ್ಕಾಗಲ್ಲ. ಇಡೀ ಅದು 100 ಬಾಡಿಗಳು ಸಿಗ್ತಾವೋ 200 ಬಾಡಿಗಳು ಸಿಗ್ತಾವೋ ಗೊತ್ತಿಲ್ಲ. ಅಲ್ಲಿ ಸಿಗೋವರೆಗೂ ಕೂಡ ಆತನಿಗೆ ಎಲ್ಲಿ ಬಾಡೀಸ್ ಅಸ್ಥಿಪಂಜರಗಳು ಸಿಗ್ತಾವೆ ಅನ್ನೋದನ್ನ ಹೇಳುವಂತಹ ಒಂದು ರೈಟ್ ಆತನಿಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದಿಷ್ಟು ಕೂಡ ಹಿರಿಯ ವಕೀಲರಂತಹ ದೊರಕನದವರ ಮತ್ತು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.